ಕರ್ನಾಟಕ ರಾಜಕಾರಣದಲ್ಲಿ ಜಮೀರ್ ಅಹ್ಮದ್ ಖಾನ್ ಈಗ ಎದುರಿಸುತ್ತಿರುವ ಪರಿಸ್ಥಿತಿಯನ್ನ ಬಹುಶಃ ತೀರಾ ಕಡಿಮೆ ರಾಜಕಾರಣಿಗಳು ಎದುರಿಸಿರಬಹುದು. ನಿನ್ನೆವರೆಗೆ ಜಮೀರ್ ಅಹ್ಮದ್ ಖಾನ್ ಅಂದ್ರೆ ಕರ್ನಾಟಕ ಕಾಂಗ್ರೆಸ್ನ ಅತ್ಯಂತ ಪ್ರಮುಖ ಮುಸ್ಲಿಂ ನಾಯಕ, ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರ ಅತ್ಯಾಪ್ತ. ಕಾಂಗ್ರೆಸ್ ಕಡೆಗೆ ಮುಸ್ಲಿಮರ ಮತಗಳನ್ನ ಸೆಳೆಯಲು ಕರ್ನಾಟಕದಲ್ಲಿ ಮಾತ್ರವಲ್ಲ ಹೊರ ರಾಜ್ಯಗಳಲ್ಲೂ ಹೊಣೆಗಾರಿಕೆ ವಹಿಸಿ ಕಳಿಸುತ್ತಿದ್ದ ನಿಷ್ಠಾವಂತ, ಪಕ್ಷಕ್ಕಾಗಿ ನಾಯಕರುಗಳಿಗಾಗಿ ಧಾರಾಳವಾಗಿ ಖರ್ಚು ಮಾಡುವ ನಾಯಕ. ಇವತ್ತು ಅದೇ ಜಮೀರ್ ಅಹ್ಮದ್ ಖಾನ್ ಎಂಬ 5 ಬಾರಿಯ ಎಂಎಲ್ಎ, 2-3 ಬಾರಿಯ ಸಂಪುಟ ಸಚಿವ, ಹಿರಿಯ ನಾಯಕ ಪಕ್ಷ ವಿರೋಧಿ ಕೆಲಸ ಮಾಡಿರುವ ಬಗ್ಗೆ ಪಕ್ಷ ತನಿಖೆ ಮಾಡಬೇಕು ಅಂತ ಸಮರ್ಥ ಶಾಮನೂರ್ ಆಗ್ರಹಿಸುತ್ತಿದ್ದಾರೆ. ಸಮರ್ಥ ಶಾಮನೂರ್ ಗೊತ್ತಲ್ವಾ? ಇತ್ತೀಚೆಗೆ ತಮ್ಮ ತಾತ ನಿಧನರಾದಾಗ ಅವರು ಶಾಸಕರಾಗಿದ್ದ ಕ್ಷೇತ್ರದ ಟಿಕೆಟ್ ಪಡೆದು ಶಾಸಕರಾದ 27 ವರ್ಷದ ಯುವಕ. ಅವರ ತಾತ ಶಾಮನೂರು ಶಿವಶಂಕರಪ್ಪ ಅಂದ್ರೆ ಕಾಂಗ್ರೆಸ್ನ ಬಹಳ ದೊಡ್ಡ ಮುಖಂಡರಾಗಿದ್ದವರು. 94ನೇ ವರ್ಷದಲ್ಲಿ ನಿಧನರಾಗುವವರೆಗೂ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದವರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ ಬಿಜೆಪಿಯ ರಾಘವೇಂದ್ರಗೆ ವೋಟ್ ಹಾಕಿ ಅಂತ ಬಹಿರಂಗವಾಗಿಯೇ ಫೋನ್ನಲ್ಲಿ ಅಲ್ಲ, ವಾಟ್ಸಪ್ ಅಲ್ಲಿ ಅಲ್ಲ, ಸಾರ್ವಜನಿಕ ವೇದಿಕೆಯಲ್ಲೇ ಕರೆ ಕೊಟ್ಟವರು. ಆ ಶಾಮನೂರರ ಪುತ್ರ ಮಲ್ಲಿಕಾರ್ಜುನ್ ಕೂಡ ಕಾಂಗ್ರೆಸ್ ಶಾಸಕರು. ಮೊನ್ನೆವರೆಗೆ ಕ್ಯಾಬಿನೆಟ್ ಸಚಿವರೂ ಆಗಿದ್ದರು. ಆ ಪುತ್ರನ ಪತ್ನಿ ಪ್ರಭಾ ಅವರು ದಾವಣಗೆರೆಯ ಸಂಸದರು. ಆ ದಂಪತಿಯ ಪುತ್ರ ಸಮರ್ಥ್ ಈಗ ದಾವಣಗೆರೆ ದಕ್ಷಿಣದ ಶಾಸಕರು. ಕಾಂಗ್ರೆಸ್ ಶಾಸಕ ಶಾಮನೂರು ಹೇಳಿದ ಹಾಗೆ ಶಿವಮೊಗ್ಗದಲ್ಲಿ ಬಿಜೆಪಿಯೇ ಗೆದ್ದಿತು. ಹಾಗೆ ಬಿಜೆಪಿಗೆ ವೋಟು ಹಾಕಿ ಎಂದು ವೇದಿಕೆಯಲ್ಲೇ ಘೋಷಣೆ ಮಾಡಿದ ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ ಮಲ್ಲಿಕಾರ್ಜುನ್ ಕೂಡ ಜಮೀರ್ ಅಹ್ಮದ್ ಪಕ್ಷ ವಿರೋಧಿ ಕೆಲಸ ಮಾಡಿದ ಬಗ್ಗೆ ತನಿಖೆಯಾಗಬೇಕು, ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಶಾಮನೂರು ಬಿಜೆಪಿಗೆ ಮತ ಹಾಕಲು ಹೇಳಿದ್ದಕ್ಕೆ ಅವರನ್ನ ಕಾಂಗ್ರೆಸ್ ಪಕ್ಷ ಅಮಾನತು, ಉಚ್ಚಾಟನೆ ಮಾಡಿತ್ತ? ಇಲ್ಲ, ಅವರು ಶಾಮನೂರಲ್ವಾ? ಅವರಿಗೆ ಅಮಾನತು, ಉಚ್ಚಾಟನೆ, ಶಿಸ್ತು ಕ್ರಮ ಎಲ್ಲ ಇಲ್ಲ. ಅವರಿಗೆ ಏನಿದ್ರು ಎಂಎಲ್ಎ ಟಿಕೆಟ್, ಇನ್ನೊಂದು ಎಂಎಲ್ಎ ಟಿಕೆಟ್, ಮತ್ತೆ ಎಂಪಿ ಟಿಕೆಟ್, ಮಿನಿಸ್ಟರ್ ಪೋಸ್ಟ್, ಮಗದೊಮ್ಮೆ ಎಂಎಲ್ಎ ಟಿಕೆಟ್ ಅಷ್ಟೇ. ಆದ್ರೆ ದಾವಣಗೆರೆ ಉಪಚುನಾವಣೆ ನಡೆಯುವಾಗ ಇದೇ ಜಮೀರ್ ಅಹ್ಮದ್ ಖಾನ್ ಎಲ್ಲಿದ್ರು ಗೊತ್ತಾ? ಅವರು ದಿನಗಟ್ಟಲೆ ಕೇರಳದಲ್ಲಿ ಅಲ್ಲಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತಾ ಇದ್ರು. ಧಾರಾಳ ದುಡ್ಡು ಖರ್ಚು ಮಾಡ್ತಾ ಇದ್ರು. ಅಲ್ಲಿ ಊರಿಂದೂರಿಗೆ, ಮಸೀದಿಯಿಂದ ಮಸೀದಿಗೆ ಧಾರ್ಮಿಕ ಮುಖಂಡರ ಬಳಿಗೆ ಹೋಗಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಅಂತ ಗೋಗರಿತಾ ಇದ್ರು. ನೀವು ಅಲ್ಲಿ ಇದನ್ನೆಲ್ಲ ಮಾಡ್ಬೇಕು ಅಂತ ಅವರನ್ನ ಅಲ್ಲಿಗೆ ಕಳಿಸಿದ್ದೇ ಕಾಂಗ್ರೆಸ್ನ ದಿಲ್ಲಿ ವರಿಷ್ಠರು. ಅಂದ್ರೆ ಜಮೀರ್ ಹೋದ್ರೆ ಅಲ್ಲಿ ಜನರನ್ನ ಸೆಳೀತಾರೆ, ಪಕ್ಷಕ್ಕಾಗಿ ಧಾಮ್ ಧೂಮ್ ಖರ್ಚು ಮಾಡ್ತಾರೆ ಅಂತ ಪಕ್ಷಕ್ಕೆ ಚೆನ್ನಾಗಿ ಗೊತ್ತು. ಕೊನೆಗೆ ಏನಾಯ್ತು? ಕೇರಳದಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಗೆದ್ದಿತು, ಪ್ರಚಂಡ ಬಹುಮತ ಪಡೆಯಿತು. ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಕೇರಳದಲ್ಲಿ ಪ್ರಚಾರ ಮುಗಿಸಿದ ಕೂಡಲೇ ಜಮೀರ್ ಅಹ್ಮದ್ ದಾವಣಗೆರೆಗೆ ಹೋದ್ರು. ಅಲ್ಲಿ ತಾತನ ಬಳಿಕ ಟಿಕೆಟ್ ಪಡೆದ ಮೊಮ್ಮಗನ ಪರವಾಗಿ ವೋಟ್ ಕೇಳಿದ್ರು. ಅಭ್ಯರ್ಥಿಯ ಮನೆಗೆ ಹೋಗಿ ಬೆಂಬಲ ಸೂಚಿಸಿದ್ರು. ಅಲ್ಲಿಂದ ಬಾಗಲಕೋಟೆಗೆ ಹೋಗಿ ಅಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ರು. ಅಲ್ಲೇನಾಯ್ತು? ಕೊನೆಗೆ 2 ಕಡೆ ಕಾಂಗ್ರೆಸ್ ಗೆದ್ದಿತು. ಅಂದ್ರೆ ಜಮೀರ್ ಹೋಗಿ ಕೆಲಸ ಮಾಡಿದಲ್ಲೆಲ್ಲ ಕಾಂಗ್ರೆಸ್ ಗೆದ್ದಿದೆ, ಅಧಿಕಾರಕ್ಕೆ ಬಂದಿದೆ. ಹಾಗಾದ್ರೆ ಜಮೀರ್ ಈಗ ಪಕ್ಷದಲ್ಲಿ ದೊಡ್ಡ ಸ್ಟಾರ್ ಆಗಿರ್ಬೇಕಲ್ಲ? ಇಲ್ಲ, ಸಚಿವರಾಗಿದ್ದವರು ಈಗ ಮಾಜಿ ಆಗಿದ್ದಾರೆ. ಅಷ್ಟೇ ಅಲ್ಲ, ಈಗ ಅವರು ಪಕ್ಷ ವಿರೋಧಿಯಾಗಿದ್ದಾರೆ. ಸಾಲದ್ದಕ್ಕೆ ಈಗ ಹೊಸತೊಂದು ಕಿರೀಟವು ಅವರ ಮುಡಿಗೇರಿದೆ. ಅವರೀಗ ಸಿದ್ದರಾಮಯ್ಯ ವಿರೋಧಿಯೂ ಆಗಿದ್ದಾರಂತೆ. ಹಾಗಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿರೋದು ವರದಿಯಾಗಿದೆ. ಸಿದ್ದರಾಮಯ್ಯನವರೇ ಹೇಳಿದ ಮೇಲೆ ಮುಗೀತು, ಜಮೀರ್ ಪಕ್ಷ ವಿರೋಧಿ ಆಗಿರ್ಲೇಬೇಕು ಅಲ್ವಾ? ಜಮೀರ್ ಅಹ್ಮದ್ ಖಾನ್ ಎಂಬ ಹೆಸರಿದ್ರೆ ನೀವು ಅದೆಷ್ಟೇ ವರ್ಷ ನಿಮ್ಮ ಪಕ್ಷದ ಸೇವೆ ಮಾಡಿದ್ರು, ಅದೆಷ್ಟೇ ಚಾಕರಿ ಮಾಡಿದ್ರು, ಒಂದು ಬಾರಿ ಏನಾದ್ರೂ ಬಾಯ್ ಬಿಟ್ಟು ಕೇಳಿದ್ರೆ ಅಲ್ಲಿಗೆ ಮುಗೀತು. ಜಮೀರ್ ಆ ಪ್ರಮಾದ ಮಾಡಿಬಿಟ್ರು. ಅವರು ದಾವಣಗೆರೆ ದಕ್ಷಿಣ ಟಿಕೆಟ್ ಅನ್ನ ಮುಸ್ಲಿಂ ಅಭ್ಯರ್ಥಿಗೆ ಕೊಡಿ, ಅಲ್ಲಿ 80,000 ಮುಸ್ಲಿಂ ಮತಗಳಿವೆ. ಸ್ವತಃ ಶಾಮನೂರ್ ತಾತ ಕೂಡ ಮುಂದೆ ಟಿಕೆಟ್ ಮುಸ್ಲಿಮರಿಗೆ ಅಂತ ಪ್ರಾಮಿಸ್ ಮಾಡಿದ್ರು. ಹಾಗಾಗಿ ಟಿಕೆಟ್ ಕೊಡಿ, ನಾನು ಗೆಲ್ಲಿಸಿಕೊಂಡು ಬರ್ತೇನೆ ಅಂತ ಹೇಳಿದ್ರು. ಅದೇ ಪ್ರಮಾದವಾಗಿ ಹೋಯ್ತು. ನಾವು ಟಿಕೆಟ್ ಕೊಟ್ಟವರನ್ನ ಗೆಲ್ಲಿಸಿಕೊಂಡು ಬರೋದು ನಿನ್ ಕೆಲಸ, ಇಂಥವರಿಗೆ ಟಿಕೆಟ್ ಕೊಡಿ, ಇಂಥವರಿಗೆ ನಿಮ್ಮ ಮತ ಕೊಡಿ ಅಂತ ಹೇಳೋದು ಶಾಮನೂರು ಅವರ ಮರ್ಜಿ. ಅದನ್ನ ಬಿಟ್ಟು ಟಿಕೆಟ್ ಇಂತಹ ಸಮುದಾಯಕ್ಕೆ ಕೊಡಿ ಅಂತ ನೀನು ಹೇಗೆ ಹೇಳಿದೆ ಅಂತ ಕಾಂಗ್ರೆಸ್ ಜಮೀರ್ ವಿರುದ್ಧ ಕೆಂಡವಾಗಿದೆ. ಅಲ್ಲಿಗೆ ಜಮೀರ್ ವರ್ಷಗಟ್ಟಲೆ ಮಾಡಿದ ಪಕ್ಷದ ನಾಯಕರ ಸೇವೆಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಎಂಬಂತಾಗಿದೆ. ನೀವು ಶಾಮನೂರು ಆಗಿದ್ರೆ ನಿಮ್ಗೆ ಪಕ್ಷ ಟಿಕೆಟ್ ಮೇಲೆ ಟಿಕೆಟ್, ಅಧಿಕಾರದ ಮೇಲೆ ಅಧಿಕಾರ, ಗೌರವ ಎಲ್ಲವನ್ನೂ ಕೊಡುತ್ತೆ. ನೀವು ಬಿಜೆಪಿಗೆ ವೋಟು ಹಾಕಿ ಅಂತ ಹೇಳಿದ್ರು ಪಕ್ಷ ನಿಮ್ಮ ಮನೆ ಬಾಗಿಲಿಗೆ ಬಂದು ದಯವಿಟ್ಟು ಟಿಕೆಟ್ ತಗೊಳ್ಳಿ ಅಂತ ಕೊಟ್ಟು ಹೋಗುತ್ತೆ. ಟಿಕೆಟ್ ಸಿಗುವ ಮೊದಲೇ ಬೇಕಿದ್ರು ನೀವು ನಾನೇ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಸ್ವತಃ ಡಿಸೈಡ್ ಮಾಡಿ ನಾಮಪತ್ರ ಕೂಡ ಸಲ್ಲಿಸಬಹುದು. ಹೇಗೂ ಬಿ ಫಾರ್ಮ್ ಬರೋದು ನಿಮ್ಮ ಮನೆಗೆ, ಅದು ಮೊದಲೇ ಫಿಕ್ಸ್.
ಆದ್ರೆ ನೀವು BZ ಜಮೀರ್ ಅಹ್ಮದ್ ಖಾನ್ ಆಗಿದ್ರೆ ಮಾತ್ರ ತಣ್ಣೀರನ್ನು ತಣ್ಣಗಾಗಿಸಿ ಕುಡಿಬೇಕು ಕಣ್ರಿ. ಯಾಕಂದ್ರೆ ನೀವು ಜಮೀರ್ ಅಹ್ಮದ್ ಖಾನ್, ನೀವು ಶಾಮನೂರಲ್ಲ. ನೀವು ಪಕ್ಷದ ಸೇವೆ ಮಾಡಬೇಕು, ನಾಯಕರು ಆಜ್ಞೆ ಮಾಡಿದ್ದನ್ನ ಪಾಲಿಸಬೇಕು, ಅದು ಶಿರಸಾವಹಿಸಿ ಪಾಲಿಸಬೇಕು. ಅದೇನ್ ಬುದ್ಧಿ ಹಾಗೆ ಅಂತ ವಿವರಣೆ ಕೇಳಬಾರ್ದು. ಹಾಗಲ್ಲ ಬುದ್ಧಿ, ಹೀಗೆ ಮಾಡಿದ್ರೆ ಹೇಗೆ ಅಂತ ಸಲಹೆ ಕೊಡ್ಲಿಕ್ಕೆ, ಅಡ್ವೈಸ್ ಮಾಡ್ಲಿಕ್ಕೆ ಹೋಗ್ಲೇಬಾರ್ದು. ಹಾಗೆ ಮಾಡಿದ್ರಾ ಅಲ್ಲಿಗೆ ನಿಮ್ ಕತೆ ಮುಗೀತು. ನೀವು ಪಕ್ಷ ವಿರೋಧಿ ಆಗ್ಬಿಡ್ತೀರಿ. ನಿಮ್ಮ ವಿರುದ್ಧ ತನಿಖೆ ಆಗ್ಬೇಕು ಅಂತ ಬಿಜೆಪಿಗೆ ಓಟು ಹಾಕಲು ಹೇಳಿದ ತಾತನ ಮೊಮ್ಮಗ ಹೇಳ್ತಾರೆ. SIR ನಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೆಸರಲ್ಲಿ ಮತದಾರರನ್ನ ಕಿತ್ತು ಹೊರಗೆ ಹಾಕ್ತಾರಲ್ಲ, ಹಾಗೆ ಕಾಂಗ್ರೆಸ್ ನಿಮ್ಮನ್ನ ಡಿಸಿಪ್ಲಿನ್ ಹೆಸರಲ್ಲಿ ಈ ಹುಡುಗ ಅಷ್ಟು ಶಿಸ್ತಿಲ್ಲ, ಹೇಳಿದನ್ನು ಚಾಚು ತಪ್ಪದೆ ಪಾಲಿಸಿಲ್ಲ ಅಂತ ಎತ್ತಿ ಅಧಿಕಾರದಿಂದ ಹೊರಗೆ ಹಾಕಿಬಿಡುತ್ತೆ. ಜಮೀರ್ ಮಾತ್ರ ಅಲ್ಲ, ಅವರ ಸಮುದಾಯಕ್ಕೂ ಕಾಂಗ್ರೆಸ್ನಲ್ಲಿ ಅದೇ ಟ್ರೀಟ್ಮೆಂಟ್. ನಾಯಕರ ಜೊತೆ ಸೆಲ್ಫಿ ತೆಗೋಬಹುದು, ಅವರ ಹಿಂದೆ ಮುಂದೆ ಚೇಲಾಗಳ ಹಾಗೆ ಓಡಾಡಬಹುದು, ಅವರಿಗೆ ಕುರ್ಚಿ ತಂದು ಕೊಡಬಹುದು, ಇಫ್ತಾರ್ಗೆ ಮುಖಂಡರನ್ನ ಕರೀಬಹುದು, ಅವರ ಜೊತೆ ಟೋಪಿ ಹಾಕಿಕೊಂಡು ನಿಲ್ಬಹುದು, ಅವರ ಬಗ್ಗೆ ಅಭಿಮಾನದಿಂದ ಮಾತಾಡಬಹುದು. ಇವೆಲ್ಲದಕ್ಕೂ ಕಾಂಗ್ರೆಸ್ನಲ್ಲಿ ಮುಸ್ಲಿಮರಿಗೆ ಧಾರಾಳ ಅವಕಾಶವಿದೆ. ಆದರೆ ಮುಸ್ಲಿಮರು ನಮಗೆ ಪ್ರಾತಿನಿಧ್ಯ ಕೊಡಿ, ಟಿಕೆಟ್ ಕೊಡಿ, ಆ ಹುದ್ದೆ ಕೊಡಿ ಅಂತ ಕೇಳಿದ್ರ ಮುಗೀತು. ನೀವು ಅದೇಗೆ ಕೇಳಿದ್ರಿ ಅಂತ ಕಾಂಗ್ರೆಸ್ ತಿರುಗಿ ಬೀಳುತ್ತೆ. ನಿಮ್ಗೆ ಬದುಕಲು ಭದ್ರತೆ ಕೊಟ್ಟಿಲ್ವಾ ನಾವು? ನೀವು ಆರಾಮವಾಗಿ ಉಸಿರಾಡ್ತಾ ಇಲ್ವಾ? ನಿಮ್ಗೆ ಇನ್ನೇನು ಬೇಕು ಅಂತ ಗುರಾಯಿಸುತ್ತೆ. ನೀವು ಹೀಗೆಲ್ಲ ಮಾಡಿದ್ರೆ ಬಿಜೆಪಿಯವರಿಗೆ ಲಾಭ ಆಗುತ್ತೆ ಅಂತ ಹೆದರಿಸುತ್ತೆ, ಬೆದರಿಸುತ್ತೆ. ದುರಂತ ಅಂದ್ರೆ ಹೀಗೆ ಜಮೀರ್ ಅಂತಹ ನಾಯಕನನ್ನ ಮುಲಾಜಿಲ್ಲದೆ ಹೊರಗಿಡುವಾಗ, ಅವರಿಗೆ ಪಕ್ಷ ವಿರೋಧಿ ಅಂತ ಹಣೆಪಟ್ಟಿ ಹಚ್ಚುವಾಗ ಪಕ್ಷದ ಉಳಿದ ಮುಸ್ಲಿಂ ನಾಯಕರು ಏನ್ ಮಾಡ್ತಾರೆ ಗೊತ್ತಾ? ಅವರೆಲ್ಲರೂ ಗರಿ ಗರಿ ಇಸ್ತ್ರಿ ಹಾಕಿದ ಹೊಸ ಖಾದಿ ಹಾಕೊಂಡು ಚಾಕರಿ ಮಾಡ್ಲಿಕ್ಕೆ ನಾನಿದ್ದೇನೆ, ಅವರಿಂದ ಕಿತ್ತುಕೊಂಡಿದ್ದನ್ನ ನನ್ಗೆ ಕೊಟ್ರೆ ಸಾಕು ಅಂತ ವರಿಷ್ಠರ ಮುಂದೆ ಹೋಗಿ ಫುಲ್ ಶಿಸ್ತಲ್ಲಿ ಸರದಿ ಸಾಲಲ್ಲಿ ನಿಲ್ತಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.